ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ 10 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ನನ್ನ ಚಾನಲ್ ನೋಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಬರುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಗೆ ಇಷ್ಟ ಆಗೋ ಥರನೇ ನಾನು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇವತ್ತು ನನ್ನ ಬಾಲ್ಕನಿಲಿ ಒಂದು ಬ್ಯೂಟಿಫುಲ್ ಆಗಿರೋ ದಾಸವಾಳ ಹೂ ಬಿಟ್ಟಿದೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಗಿಡಗಳು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಮೊದಲೆಲ್ಲ ಗಿಡ ತಂದು ನೆಡ್ತೀನಿ. ಆದರೆ ನಮ್ಮ ಬಾಲ್ಕನಿ ತುಂಬ ಪುಟ್ಟದಾಗಿದೆ, ಸಣ್ಣ ಬಾಲ್ಕನಿ. ಅದರಲ್ಲಿ ಜಾಸ್ತಿ ಏನು ಗಿಡ ಇಡೋಕ್ಕಾಗಲ್ಲ, ಸ್ವಲ್ಪನೇ ಇಡೋಕ್ಕಾಗೋದು. ಅದರಲ್ಲಿ ನಾನು ತಂದು ನೆಟ್ಟಿರೋ ಒಂದು ದಾಸವಾಳ ಹೂ ಬಿಟ್ಟಿದೆ, ತುಂಬಾ ಚೆನ್ನಾಗಿತ್ತು. ನನಗೆ ಗಿಡ ಇಷ್ಟ ಆಗೋದ್ರಿಂದ ನಾನು ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡಿ. ಎಲ್ಲರೂ ದಾಸವಾಳ ಹೂ ನೋಡಿದ್ರೆ ಅನ್ಸುತ್ತೆ, ತುಂಬ ಕ್ಯೂಟ್ ಆಗಿದೆ ಅಲ್ಲ. ನನಗಂತೂ ತುಂಬಾ ಇಷ್ಟ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅದನ್ನು. ಹಾಗೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ಅವ್ರಿಗೆ ಬರೋದು ಮಧ್ಯಾಹ್ನ ಆಗುತ್ತೆ. ಸೊ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಟಿಫನ್ ಮಾಡಬೇಕು. ಟಿಫನ್ಗೆ ನಾನು ಮ್ಯೂಸ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಮಾಡಿಲ್ಲ ಇವತ್ತು, ಮ್ಯೂಸ್ಲಿ ತಿಂತಾಯಿದ್ದೀನಿ. ಮ್ಯೂಸ್ಲಿ ರೆಡಿ ಇದೆ, ಅದನ್ನು ತಿನ್ನಬೇಕು. ಈಗ ಹಾಲು ಮಿಕ್ಸ್ ಮಾಡಿ ಇಟ್ಟಿದ್ದೆ, ಇವಾಗ ತಿನ್ನಬೇಕು. ಟಿಫನ್ ತಿಂದು ಸಿಗ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಒಂದು ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಟ್ಯಾನ್ ಆಗುತ್ತೆ. ಹಾಗಾಗಿ ಈ ಒಂದು ಫೇಸ್ ಪ್ಯಾಕ್ನ ನಾವು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗಿ ಫೇಸ್ಗೆ ಇನ್ಸ್ಟೆಂಟ್ ಗ್ಲೋ ಕೊಡ್ತಾ ಹೋಗುತ್ತೆ. ಹಾಗೆ ಇದರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ಈಗ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಫಸ್ಟ್ ಒಂದು ಬೌಲಿಗೆ 1 ಟೀ ಸ್ಪೂನ್ ಕಡಲೆ ಹಿಟ್ಟು, ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/2 ಟೀ ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1/2 ಟೀ ಸ್ಪೂನ್ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಆ್ಯಡ್ ಆದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಈ ರೀತಿ ಪೇಸ್ಟ್ ಆಗುತ್ತೆ. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಸನ್ ಟ್ಯಾನ್ ರಿಮೂವ್ ಆಗ್ತಾ ಬರುತ್ತೆ. ಹಾಗೆ ಫೇಸ್ಗೆ ಒಳ್ಳೆ ಗ್ಲೋನ ಕೊಡ್ತಾ ಹೋಗುತ್ತೆ. ಈಗ ಫೇಸ್ ಪ್ಯಾಕ್ ರೆಡಿ ಇದೆ. ಇದನ್ನು ಹೇಗೆ ಅಪ್ಲೈ ಮಾಡೋದಂತ ನಾನೀಗ ತೋರಿಸ್ತೀನಿ. ಹೀಗೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಾನೀಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸಲ್ಲಿ ಒಂದು ಸ್ವಲ್ಪನೂ ನೀರಿರಬಾರ್ದು, ಆ ಥರ ಒರೆಸ್ಕೊಳ್ಳಿ ಚೆನ್ನಾಗಿ. ಈಗ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಾಗಿದೆ. ಈಗ ಒಂದು 20 ಮಿನಿಟ್ಸ್ ಬಿಟ್ಟು ಇದನ್ನು ವಾಶ್ ಮಾಡಿ. ಈಗ ಇದು ಡ್ರೈ ಆಗಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀವಿ. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸ್ಕಿನ್ ಎಲ್ಲ ಗ್ಲೋಯಿಂಗ್ ಆಗಿದೆ. ಈಗ ನಾನು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಏನು ತೋರ್ಸೋಕ್ಕೆ ಹೋಗಲ್ಲ, ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ನಾನು ಲಂಚ್ಗೆ ಏನೆಲ್ಲ ಪ್ರಿಪೇರ್ ಮಾಡಿದ್ದೆ ಅಂತ ಆಮೇಲೆ ತೋರಿಸ್ತೀನಿ. ಈಗ ಫಸ್ಟು ರೆಡಿ ಮಾಡ್ಕೊತೀನಿ. ಈಗ ನಾನು ಅಡುಗೆ ಎಲ್ಲ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಪಾಲಕ್ ದಾಲ್ ಮತ್ತು ರೈಸ್ ಮಾಡಿದ್ದೆ.
ಈಗ ಲಂಚ್ ರೆಡಿಯಾಗಿದೆ. ನಾವು ಊಟಕ್ಕೆ ಜಾಸ್ತಿ ರೆಡ್ ರೈಸ್ನ ಯೂಸ್ ಮಾಡ್ತೀವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.